ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ವಟ್ ಪೂರ್ಣಿಮಾ ಐತಿ. ಹಿಂಗಾಗಿ ನಾವು ಸಾವಿತ್ರಿ ಪೂಜೆ ಮಾಡೋರಿದ್ದೀವು. ಅದಕ್ಕೆ ನೋಡ್ರಿ ಆಲದ ಮರಕ್ಕೆ ಪೂಜೆ ಮಾಡಕ್ಕೆ ಹೋಗಿದ್ದೀವು. ಈ ವಟ್ ಸಾವಿತ್ರಿ ಪೂಜೆದ ಮಹತ್ವ ಏನೈತೆ ಅಂದ್ರೆ, ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಪೂಜೆನ ಆಲದ ಮರಕ್ಕೆ ಯಾಕೆ ಮಾಡ್ಬೇಕಂದ್ರೆ, ವಟ ವೃಕ್ಷ ಅಂದ್ರೆ ಹಿಂದಿ ಒಳಗೆ ವಟ ವೃಕ್ಷ ಅಂದ್ರೆ ಆಲದ ಮರ ಅಂತ ಹೇಳಿ. ಆಲದ ಮರದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ಒಂದು ಪ್ರತೀಕ ಐತಿ. ಹಿಂಗಾಗಿ ಅದಕ್ಕೆ ನಾವು ಆಲದ ಮರಕ್ಕೆ ಪೂಜೆ ಮಾಡ್ತೀವಿ. ಇದು ದೀರ್ಘಾಯುಷ್ಯ ಪುಣ್ಯ ಮತ್ತು ಸೌಭಾಗ್ಯನೂ ನೀಡ್ತೈತಿ. ಹಿಂಗಾಗಿ ನಾವು ಆಲದ ಮರಕ್ಕೆ ಪೂಜೆ ಮಾಡ್ತೀವಿ. ಈ ಪೂಜೆ ಹಿನ್ನೆಲೆ ಕತೆ ಏನಂದ್ರೆ, ಸಾವಿತ್ರಿ ಮತ್ತು ಸತ್ಯವಾನ ತುಂಬ ಪ್ರೀತಿಸ್ತಿರ್ತಾರತ. ಆಗ ಸಾವಿತ್ರಿ ತಂದೆ ಆಕೆಗೆ ಮದುವೆ ಮಾಡ್ಬೇಕಂತ ಹೇಳಿ ವರನನ್ನು ಹುಡುಕ್ತಿರ್ತಾರು. ಆ ಸಂದರ್ಭದಾಗ ಸಾವಿತ್ರಿ ಸತ್ಯವಾನನ್ನ ವರ್ಣನಾಗಿ ಮಾಡ್ಕೋತಾಳು. ಆಗ ನಾರದ ಮಹರ್ಷಿಗಳು ಏನತ್ತಾರ ಅಂದ್ರೆ, ಈತನನ್ನ ಮದುವೆ ಆದ್ರೆ ಕೇವಲ 12 ವರ್ಷದಾಗ ಇವನ ಮರಣ ಹೊಂತಾನಂತ ಹೇಳಿ ನಾರದ ಮಹರ್ಷಿಗಳು ಹೇಳ್ತಾರು. ಆಗ ಸಾವಿತ್ರಿ ತಂದೆ ತನ್ನ ಮಗಳಿಗೆ ಬೇರೊಂದ ವರವನ್ನು ಹುಡುಕಾಕ ಆಯ್ಕೆ ಮಾಡ್ಕೊಳಕ ಹೇಳ್ತಾನು. ಆಗ ಸಾವಿತ್ರಿ ತಂದೆಯ ಮಾತನ್ನ ಧಿಕ್ಕರಿಸಿ ಸತ್ಯವಾನನನ್ನ ಮದುವೆ ಹಾಕಳು. ಆಗ ಸಾವಿತ್ರಿ ತನ್ನ ಪತಿ ಮತ್ತು ಅತ್ತೆಯೊಂದಿಗೆ ಕಾಡಿನಾಗ ವಾಸಿಸಾಕ ಚಲೋ ಮಾಡ್ತಾಳು, ಪ್ರಾರಂಭಿಸ್ತಾಳು. ಆಗ ನಾರದರಿಂದ ತನ್ನ ಪತಿಗೆ ಹಿಂಗೈತಿ ಅಂತ ಹೇಳಿ ಗೊತ್ತಿದ್ದಾಗ ಆಕೆ ಉಪವಾಸ ವ್ರತನ ಮಾಡಕ್ಕೆ ಚಲೋ ಮಾಡ್ತಾಳು. ಆಕೆ ಮದುವೆ ಆದಾಗಿಂದ ಉಪವಾಸ ಎಲ್ಲ ಮಾಡ್ಕೊಂಡ ಬಂದಿರ್ತಾಳು. ತನ್ನ ಪತಿ ಸತ್ಯವಾನನ್ನ ಯಮರಾಜ ಕರ್ಕೊಂಡು ಹೋಗಕ್ ಬಂದಾಗ ಸಾವಿತ್ರಿಯು ಯಮರಾಜನ ಹಿಂಬಾಲಿಸ್ಕೊಂಡ ಹೋಗ್ತಾಳು. ಆಕೆಯ ಪತಿಧರ್ಮವನ್ನು ಮೆಚ್ಚಿದಂತ ಯಮನು ನಿನಗೆ ಯಾವ ವರ ಬೇಕಂತ ಹೇಳಿ ಕೇಳ್ತಾನತ. ಆಗ ಸಾವಿತ್ರಿ ತನ್ನ ಅತ್ತೆಗೆ ಕಣ್ಣುಗಳನ್ನು ಕರುಣಿಸತ ಹೇಳ್ತಾಳು ಮತ್ತು ತನ್ನ ಗಂಡಗ ದೀರ್ಘಾಯುಷ್ಯವನ್ನು ನೀಡತ ಹೇಳಿ ಕೇಳ್ಕೊತಾಳು. ಸಾವಿತ್ರಿಯು ತನ್ನ ಜನ್ಮೆಯಿಂದ ಯಮನಲ್ಲಿ ಕೇಳಿದ ವರವನ್ನು ಯಮನು ಕರುಣಿಸಲೇಬೇಕಾಗ್ತದ. ಹಾಗಾಗಿ ಸಾವಿತ್ರಿಯ ವರದ ಪಾಲಿಗೆ ಸಿಲುಕಿದ ಯಮನು ಸಾವಿತ್ರಿಯ ಪತಿಯ ಜೀವವನ್ನ ಕಡಲೆಕಾಳಿನ ರೂಪದಾಗ ನೀಡ್ತಾನು. ವಟ ಸಾವಿತ್ರಿ ಪೂಜೆ ಮಾಡ್ಬೇಕಾದ್ರೆ ನೆನೆಸಿದ ಕಡಲೆಕಾಳ ಅರ್ಪಿಸ್ತಾರು. ಈ ವ್ರತವನ್ನ ಆಚರಣೆ ಮಾಡೋದ್ರಿಂದ ಪತಿ ದೀರ್ಘಾಯುಷ್ಯ ಪಡೆದುಕೊಳ್ತಾರ ಅಂತ ಹೇಳಿ ಒಂದು ನಂಬಿಕೆ ಐತಿ. ಈ ಪೂಜೆನ ಹೆಂಗೆ ಮಾಡ್ಬೇಕಂದ್ರೆ, ವಟ ಸಾವಿತ್ರಿ ದಿನದಿಂದ ಸೂರ್ಯೋದಯದ ಮುಂಚೆ ಮಹಿಳೆಯರು ಹೇಳ್ಬೇಕಾಕತಿ. ಮತ್ತು ಸ್ನಾನದ ನಂತರ ಹೊಸ ಬಟ್ಟೆಯನ್ನ ಹಾಕೋಬೇಕು. ಹಂಗೆ ಹಣೆಗೆ ಸಿಂಧೂರ ಇಟ್ಕೋಬೇಕು. ಮತ್ತು ಬಟ್ಟೆ ಯಾವ ಬಟ್ಟೆ ತರಿಸ್ತಿರ್ಲ ಆ ಬಟ್ಟೆ ಬಣ್ಣ ಕೆಂಪು, ಹಳದಿ ಅಥವಾ ಬಿಳಿ ಬಣ್ಣದಾಗಿದ್ರೆ ಒಳ್ಳೇದಿರ್ತೈತಿ. ಹಾಗೆ ಮಹಿಳೆಯರು ಈ ದಿನ ಆಲದ ಮರಕ್ಕೆ ಹೋಗಿ ಹಳದಿ ಅಥವಾ ಕೆಂಪು ಬಣ್ಣದ ದಾರವನ್ನು ಆಲದ ಮರಕ್ಕೆ ಸುತ್ತಿ ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ. ಈ ಪ್ರದಕ್ಷಿಣೆಯನ್ನು 7, 11 ಅಥವಾ 21 ಹಾಕ್ಬೋದು. ಇನ್ನು ಆಲದ ಮರಕ್ಕೆ ಪರಿಕ್ರಮಣ ಮಾಡಾಗ ಗಂಡನ ಅದೃಷ್ಟ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ವಟ ಸಾವಿತ್ರಿ ದಿನದಂದು ತಮ್ಮ ಸಾಮರ್ಥ್ಯನ ಅನುಸಾರವಾಗಿ ದಾನವನ್ನು ಸಹ ನಾವು ಮಾಡ್ಬೋದು. ಇಷ್ಟ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನೋ ಹಾಗೇನಿಲ್ಲ. ನಿಮ್ಮ ಕಡೆ ಏನು ಸಾಮರ್ಥ್ಯ ಇರ್ತೈತಿ ಅದರ ಅನುಸಾರವಾಗಿ ನೀವು ದಾನವನ್ನು ಮಾಡಿದ್ರೆ ಒಳ್ಳೇದಾಗ್ತೈತಿ ಅಂತ ಹೇಳಿ ಒಂದು ನಂಬಿಕೆನೂ ಐತಿ. ನೋಡಿದ್ರಲ್ಲ ಏನೇನು ಇತ್ತಂತ ಹೇಳಿ ಅದ್ರ ಕತೆ ಮತ್ತು ಅದರ ಮಹತ್ವ. ಈಗ ನೋಡ್ರಿ ಇಲ್ಲೆಲ್ಲ ಮುತ್ತೈದಾರು ಕೂತಾರು. ನಾವು ಎಷ್ಟು ಮುತ್ತೈದಾರು ಇರ್ತಾರೋ ಅಷ್ಟು ಮುತ್ತೈದಾರಿಗೆ ನಾವೇನು ಓದಿರ್ತೀವಲ್ಲ ಅವನ್ನ ಉಡಕಿ ಹಾಕ್ಬೋದು. ನೋಡ್ರಿ ಇಲ್ಲಿ ಹಾಕಕತ್ತಾರ. ಹಂಗೆ ಇಲ್ಲಿ 7 ಮಂದಿ ಮುತ್ತೈದಾರು ಕೂತಾರು. ಅವ್ರಿಗೆಲ್ಲ ಬಾಳಿಕಾಯಿ ಎಲೆ ಮತ್ತು ನೆನೆಸಿದ ಕಡಲೆಕಾಳು ಹಾಕಕತ್ತಾರು. ನೋಡ್ರಿ ಅವ್ರ ಕಾಲಿಗೂ ಬೀಳತ್ತಾರ. ಹಂಗೆ ಇಲ್ಲಿ ನೋಡ್ರಿ ಹೆಂಗೆ ರೆಡಿ ಮಾಡಿ ಇಟ್ಕೊಳಕ್ತಾರ ಅಂತ ಹೇಳಿ ಇವ್ರ. ಈಗ ನೋಡ್ರಿ ಇಲ್ಲಿ ಎತ್ತ ತೊಗೊಂಬರಾಕ್ತಾರೋ ಪೂಜೆ ಮಾಡಕ್ಕೆ. ಯಾಕಂದ್ರೆ ಕಾರ ಹುಣ್ಣಿಮೆ ಐತ್ಲ, ಹಿಂಗಾಗಿ ಇದಂತೂ ಊರಾಗ ಸ್ಪೆಷಲ್ ಇರತೈತಿ. ಎಲ್ಲರಿಗೂ ಗೊತ್ತಿರ್ತೈತಿ ನಿಮ್ಗೆ ಹೆಂಗೆ ಮಾಡ್ತಾರಂತ ಹೇಳಿ. ಇದೇನು ನೋಡ್ರಿ ಬಾರಿಸ್ಕೊತ ಹಿಂಗೆ ತೊಗೊಂಬರಾಕ್ತಾರೋ. ಈಗ ಊರಾಗಿಂದೆಲ್ಲ ಪೂಜೆ ಮುಗಿಸ್ಕೊಂಡ ಇವರ ಮತ್ತು ದೇವ್ರಿಗೆ ಬೇರೆ ಕಡೆ ದೇವ್ರಿಗೆ ತೊಗೊಂಡು ಹೊಂಟಾರು. ನೋಡ್ರಿ ಪಟಾಕ್ಷಿ ಎಲ್ಲ ಹೊಡ್ಕೊಂಡ ಹೊಂಟಾರು. ಅದೇನ ಮುಂದೆ ಹೋಗೋದು ಹಂಗೆ ಜಕ್ಕೊಂಡು ಹೊಂಟಾರು. ಹಂಗೆ ಬಾರಿಸ್ಕೊತ ಕರ್ಕೊಂಡು ಹೊಂಟಾರ ಅದನ್ನು. ಹಿಂಗೆ ನಮ್ಮ ಕಡೆ ಎಲ್ಲ
ಕಾರ ಹುಣ್ಣಿಮೆ ವಟ ಪೂರ್ಣಿಮಾ ವ್ರತ ಪೂಜಾ ಎಲ್ಲ ಹಿಂಗೆ ಮಾಡ್ತಾರೋ ನಿಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತಾರ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಯಾಕಂದ್ರೆ ಒಂದೊಂದು ಊರ ಕಡೆ ಒಂದೊಂದು ಬೇರೆ ಬೇರೆ ಪದ್ಧತಿ ಇರ್ತಾವೆ. ನಮ್ಮ ಕಡೆ ಹಿಂಗಿದ್ರೆ ನಿಮ್ಮ ಕಡೆ ಬೇರೆ ರೀತಿ ಇರ್ತಾವೆ. ಹೀಗಾಗಿ ಹೆಂಗಿರ್ತೈತೆ ನಿಮ್ಮ ಕಡೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ನೋಡ್ರಿ ಇದ ಹಂಗೆ ತೊಗೊಂಡು ಹೊಂಟಾರು. ಇದ ಹಂಗೆ ತೊಗೋತ ಹೋಗ್ತಾ ಹೋಗ್ತಾ ಇನ್ನು ವಟ್ ಸಾವಿತ್ರಿ ಪೂಜೆ ಮಾಡಕ್ಕೆ ಹಂಗೆ ಎಲ್ಲರೂ ಬೇರೆ ಬೇರೆ ಬರಾಕ್ತಿದ್ರಿ ಮುತ್ತೈದಾರ. ಹೆಂಗೆ ಪೂಜೆ ಮಾಡ್ತಾರಂತ ಹೇಳಿ ನೋಡ್ರಿ ಇವ್ರ. ಈಗ ಗಿಡಕ್ಕೆ ದಾರ ಕಟ್ಟಾಕತ್ತಾರೆ. ಯಾಕಂದ್ರೆ ಪ್ರದಕ್ಷಿಣೆ ಹಾಕೋರು ಇದ್ರಿ ಇವ್ರ. ಗಿಡಕ್ಕೆ ಅನಂತಲೆ ಈಗ ದಾರ ಕಟ್ಟಾಕ್ತಾರೆ ನೋಡ್ರಿ. ಈಗ ಇವರ ಪ್ರದಕ್ಷಿಣೆ ಹಾಕ್ತಾರೋ. ನಾ ಇನ್ಕ ಹೇಳ್ದಂಗೆ ಈ ಗಿಡಕ್ಕೆ 7, 11 ಅಥವಾ 21 ಪ್ರದಕ್ಷಿಣೆ ಹಾಕ್ಬೋದು. ನಿಮ್ಗೆ 7 ಬೇಕಂದ್ರೆ 7 ಹಾಕ್ಬೋದು. ಹೀಗಾಗಿ ನಿಮ್ಗೆ ಎಷ್ಟು ಆಕತಿ ಅಷ್ಟು ಪ್ರದಕ್ಷಿಣೆ ಹಾಕ್ಬೋದು. 21 ಹಾಕಿದ್ರೆ ಚಲೋ ಇರ್ತೈತಿ. ಈಗ ನೋಡ್ರಿ ಇವರ ಪ್ರದಕ್ಷಿಣೆ ಚಾಲೂ ಮಾಡತ್ತಾರೋ. ನೋಡ್ರಿ ಇವರ 5 ಮಂದಿ ಅದಾರು. 5 ಮಂದಿ ಪ್ರದಕ್ಷಿಣೆ ಹಾಕಾಕತ್ತಾರು. 5 ಮಂದಿ ಇಲ್ಲ 6 ಮಂದಿ ಅದಾರು. ಒಬ್ರಾಗಂತಲೇ ಒಬ್ರ ಹಿಂಗೆ ಪೂಜೆ ಮಾಡಕ್ಕೆ ಬರ್ತಾರೆ. ಪೂಜೆ ಮಾಡಿ ಹೋಗ್ತಾರೋ. ಇದೊಂಥರ ಹಬ್ಬ ಇದ್ದಂಗೆ. ಇಷ್ಟು ಹೇಳ್ಕೊತ ನಮ್ಮ ವ್ಲಾಗ ಇಲ್ಲಿಗೆ ಏನು ಮಾಡಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಶೇರ್ ಮಾಡಿರಿ.